ಅಲ್ಲಿ ಬೌದ್ಧ ಮೂರ್ತಿಗಳ ಕೆತ್ತನೆ ಜೊತೆಗೆ ಕಲಾವಿದನ ಚಿತ್ರಕಲೆಗಳು ಕಾಣಸಿಗ್ತವೆ. ಇಲ್ಲ ಅಂದರೂ ಈ ಅಜಂತಾದಲ್ಲಿ 30ಕ್ಕೂ ಹೆಚ್ಚು ಗುಹಾಂತರ ದೇವಾಲಯಗಳು ನಮಗೆ ಕಾಣಸಿಗುತ್ತದೆ. ಇವುಗಳಲ್ಲಿ ಚೈತ್ಯ ಮಂದಿರ ಹಾಗೂ ವಿಹಾರ ಅನ್ನುವ 2 ರೀತಿಯ ದೇವಾಲಯಗಳಾಗಿ ವಿಂಗಡಣೆ ಆಗಿದೆ. ಕ್ರಿಸ್ತಪೂರ್ವ 100 ಶತಮಾನದಿಂದ ಹಿಡಿದು ಕ್ರಿಸ್ತಶಕ 100ರ ತನಕ ಅಂದರೆ 200 ವರ್ಷಗಳ ತನಕ ಗುಹಾಂತರ ದೇವಾಲಯಗಳ ನಿರ್ಮಾಣ ಆಗಿದೆ. ದಕ್ಷಿಣ ಭಾರತವನ್ನು ಆಳ್ತಾ ಇದ್ದವರು ಶಾತವಾಹನರು. ಭಾರತೀಯರ ಬುದ್ಧಿವಂತಿಕೆ ತಿಳಿಬೇಕು ಅಂದರೆ ಜಗತ್ತು ಈ ಗುಹಾಂತರ ದೇವಾಲಯಗಳನ್ನು ಪ್ರವೇಶ ಮಾಡಬೇಕು. ಗೊತ್ತಾ, ಭಾರತ ದೇಶನ ಕೇವಲ ಕೆಲಸಕ್ಕಾಗಿ ವಿದೇಶಗಳಿಗೆ ಲೇಬರ್ ಸಪ್ಲೈ ಮಾಡೋ ಬಡ ರಾಷ್ಟ್ರ ಭಾರತ ಅನ್ನೋರಿಗೆ ಇದು ತಲೆ ಮೇಲೆ ಹೊಡೆಯೋ ರೀತಿ ಉತ್ತರಿಸುತ್ತೆ. ಸ್ನೇಹಿತರೆ, ನಾವು ನೋಡ್ತಾ ಇರೋ ಈ ಗುಹಾಂತರ ದೇವಾಲಯಗಳು 2000 ವರ್ಷದ ಹಿಂದೆ ನಿರ್ಮಾಣ ಆಗಿದ್ವು 2000 ವರ್ಷಗಳ ಹಿಂದೆ 2000 ವರ್ಷದ